ನಮಸ್ಕಾರ ಫ್ರೆಂಡ್ಸ್, ಇವತ್ತು ಬಳೆಗಳನ್ನ ಯಾಕೆ ಹಾಕೋತೀವಿ ಅಂತ ತಿಳ್ಕೊಳ್ಳೋಣವಾ. ನಮ್ಮ ತುಂಬ ಚೆನ್ನಾಗಿ ಕಾಣ್ತೀವಿ ಬಳೆ ಹಾಕ್ಕೊಂಡಾಗ. ನಮ್ಮ ಹಿಂದಿನ ಮಂದಿಯೆಲ್ಲ ತುಂಬ ಬಳೆ ಹಾಕೋತಿದ್ರು. ಈಗ ಔಟ್ ಆಫ್ ಫ್ಯಾಷನ್ ಆಗಿದೆ, ಅವಸ್ಥೆ ಇದೆ. ಆದರೂ ಪ್ರತಿಯೊಂದು ಫಂಕ್ಷನಲ್ಲೂ ಬಳೆ ಹಾಕ್ತೀವಿ. ಯಾಕೆ ಗೊತ್ತಾ? ಬಳೆಗೆ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಮದುವೆ ಆಗದೆ ಇರೋ ಹೆಣ್ಮಕ್ಳು ಬಳೆನ ಹಾಕಿದರೆ ಕೆಟ್ಟ ದೃಷ್ಟಿ ಬೀಳಲ್ವಂತೆ, ಹಾಗೆ ತುಂಬ ಕ್ಯೂಟಾಗಿ ಕಾಣ್ತಾರಂತೆ. ಮದುವೆ ಟೈಮಲ್ಲಿ ಈ ಕೈಗೆ ಇಷ್ಟೇ ಬಳೆ, ಎಡಗೈಗೆ ಇಷ್ಟೇ ಬಳೆ ಅಂತ ಹಾಕ್ತಾರೆ. ಯಾಕಂದರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ಗಾಜಿನ ಬಳೆ ಹಾಕೋದ್ರಿಂದ ನಮಗೆ ತುಂಬ ಉಪಕಾರ ಸಿಗುತ್ತೆ. ಯಾಕೆ ಗೊತ್ತಾ? ನೋಡಿ, ಬಳೆಗಳಿಂದ ನಮ್ಮ ಬಾಡಿಯಲ್ಲಿರೋ ಅಕ್ಯುಪಂಕ್ಚರ್ ಪಾಯಿಂಟು ಚೇಂಜ್ ಆಗುತ್ತೆ. ಅದರಿಂದ ನಮಗೆ ಮುಂದೆ ಆಗೋ ಪ್ರಾಬ್ಲಮ್ಸ್ ಆಗಲಿ, ದೃಷ್ಟಿ ದೋಷಗಳು ಬರೋದಿಲ್ಲ. ಹೀಗಾಗಿ ಎಣಿಸಿ ಹಾಕ್ತಾರೆ. ಹಾಗೆ ಮದುವೆ ಆದಮೇಲೆ ಗಾಜಿನ ಬಳೆನೇ ಹಾಕಿರ್ತಾರೆ. ಯಾಕೆ ಹೇಳಿ? ಮದುವೆ ಆದವರು ಬಣ್ಣ ಬಣ್ಣದ ಗಾಜಿನ ಬಳೆನೇ ಹಾಕಬೇಕು. ಯಾಕೆ ಗೊತ್ತಾ? ಯಾಕೆ ಅಂದರೆ ಈ ಪಾಯಿಂಟಲ್ಲಿ ಅಕ್ಯುಪಂಕ್ಚರ್ ಪಾಯಿಂಟ್ ಇರುತ್ತೆ, ಫರ್ಟಿಲಿಟಿ ರಿಲೇಟೆಡ್. ಇದರಲ್ಲಿ ಬಳೆ ಆಡೋದ್ರಿಂದ ಫ್ರಿಕ್ಷನ್ ಆಗುತ್ತೆ. ಅದರಿಂದ ಯಾವುದೇ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದ್ದರೂ ನಮಗೆ ಸಾಲ್ವ್ ಆಗುತ್ತೆ. ಅದಕ್ಕೆ ಕೈ ತುಂಬ ಬಳೆ ಹಾಕಿರ್ತಾರೆ. ಹೀಗೆ ಬಂಗಾರದ ಬಳೆ, ಬಣ್ಣ ಬಣ್ಣದ ಬಳೆ, ಗಾಜಿನ ಬಳೆ ಎಲ್ಲನೂ ಹಾಕ್ತಾರೆ. ಎಲ್ಲದರಲ್ಲೂ ಶ್ರೇಷ್ಠವಾಗಿರೋದು ಗಾಜಿನ ಬಳೆ. ಹಸಿರು ಬಳೆ ಹಾಕಿದರೆ ಅಭಿವೃದ್ಧಿಯ ಸಂಕೇತ, ಎಲ್ಲ ಕೆಲಸಗಳು ಪಟಾಪಟ್ ಅಂತ ಆಗುತ್ತೆ ಅನ್ನೋ ನಂಬಿಕೆ. ಕೆಂಪು ಬಳೆ ಹಾಕಿದರೆ ನಮ್ಮ ಫರ್ಟಿಲಿಟಿ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತಂತೆ. ಹಾಗೆ ಕೆಟ್ಟ ದೃಷ್ಟಿನೂ ಬೀಳಲ್ವಂತೆ. ಅದಕ್ಕೋಸ್ಕರನೇ ನಮ್ಮ ಹಿಂದಿನ ಜನ ಬಳೆಗಳಿಗೆ ಅಷ್ಟೊಂದು ಮಹತ್ವ ಕೊಡ್ತಾಯಿದ್ರು. ಈಗ ನಾವು ಕೂಡ ಅದನ್ನ ಸ್ವಲ್ಪ ಪಾಲಿಸೋಣವಾ? ಬಳೆ ಯಾವುದಾದ್ರೇನು ಹಾಕ್ಕೊಂಡು ಅದರಿಂದ ಉಪಯೋಗನ ಪಡ್ಕೊಳ್ಳೋಣ. ಹಾಗೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.